ಮುಂಬೈನ ವಾಂಖೆಡೆಯಲ್ಲಿ ನಡೆದ 2026ರ ಐಸಿಸಿ ಟಿ20 ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ 7 ರನ್ಗಳ ಅಂತರದಿಂದ ಗೆದ್ದು ಬೀಗಿದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು, ಫೈನಲ್ ಮ್ಯಾಚ್ನಲ್ಲಿ ಮಾರ್ಚ್ 8ರಂದು ನ್ಯೂಜಿಲೆಂಡ್ ವಿರುದ್ಧ ಕಪ್ಗಾಗಿ ಸೆಣಸಾಡಲಿದೆ. ಟಾಸ್ ಗೆದ್ದು ಫೀಲ್ಡಿಂಗ್ ಸೆಲೆಕ್ಟ್ ಮಾಡಿಕೊಂಡ ಇಂಗ್ಲೆಂಡ್ ಬ್ಯಾಟಿಂಗ್ಗೆ ಭಾರತಕ್ಕೆ ಆಹ್ವಾನ ಕೊಡಿತು. ಅಂತೆಯೇ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 253 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಇದು ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಎರಡನೇ ಅತ್ಯಧಿಕ ಸ್ಕೋರ್ ಆಗಿದೆ. ಅಷ್ಟೇ ಅಲ್ಲದೆ ವಿಶ್ವಕಪ್ ನಾಟ್ಔಟ್ ಪಂದ್ಯಗಳು ಅಂದರೆ ಸೆಮಿಫೈನಲ್, ಫೈನಲ್ ಇತಿಹಾಸದಲ್ಲಿಯೇ ಅತ್ಯಧಿಕ ಸ್ಕೋರ್ ಆಗಿದೆ. ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ಟಿ20 ವಿಶ್ವಕಪ್ನ ನಾಕ್ಔಟ್ ಪಂದ್ಯಗಳಲ್ಲಿ ಅತ್ಯಧಿಕ ಅಂದರೆ 205 ರನ್ಗಳನ್ನು ಸ್ಕೋರ್ ಮಾಡಿತ್ತು. ಇನ್ನು ವಾಂಖೆಡೆ ಸ್ಟೇಡಿಯಂನಲ್ಲಿ ಸಂಜು ಸ್ಯಾಮ್ಸನ್ ಇಂಗ್ಲೆಂಡ್ ಬೌಲರ್ಗಳ ಬೆವರಿಳಿಸಿದ್ರೆ, ಶಿವಮ್ ದುಬೆ ಇನ್ನಿಂಗ್ಸ್ ಇಂಗ್ಲೆಂಡ್ ತಂಡದ ಬೌಲಿಂಗ್ ದಾಳಿಯನ್ನು ಧೂಳಿಪಟ ಮಾಡಿತು. ಪಂದ್ಯದ ಹೈಲೈಟ್ಸ್ ನೋಡೋದಾದ್ರೆ, ಓಪನರ್ಸ್ ಆಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿ ಉತ್ತಮ ಆರಂಭ ನೀಡಿದ್ರು. ಆದರೆ ಅಭಿಷೇಕ್ ಶರ್ಮಾ ಕೇವಲ 9 ರನ್ಗೆ ಔಟ್ ಆಗಿ ಮತ್ತೆ ನಿರಾಸೆ ಮೂಡಿಸಿದ್ರು. ಅಭಿಷೇಕ್ ಶರ್ಮಾ ವಿಕೆಟ್ ನಂತರ ಸಂಜು ಸ್ಯಾಮ್ಸನ್ಗೆ ಇಶಾನ್ ಕಿಶನ್ ಜೊತೆ ಆಗ್ತಾರೆ. ಈ ಜೋಡಿ ಎರಡನೇ ವಿಕೆಟ್ಗೆ 45 ಎಸೆತಗಳಲ್ಲಿ 97 ರನ್ಗಳ ಜೊತೆಯಾಟವಾಡಿದ್ರು. ಈ ಜೊತೆಯಾಟ ಭಾರತ ಬಿಗ್ ಸ್ಕೋರ್ ಅನ್ನು ಕಲೆ ಹಾಕಲು ಹೆಲ್ಪ್ ಮಾಡಿತು. ಇನ್ನು ಅದ್ಭುತ ಬ್ಯಾಟಿಂಗ್ ಮಾಡುತ್ತಿದ್ದಂತಹ ಇಶಾನ್ ಕಿಶನ್ 18 ಎಸೆತಗಳಲ್ಲಿ 4 ಬೌಂಡ್ರಿ, 2 ಸಿಕ್ಸರ್ ನೆರವಿನೊಂದಿಗೆ 39 ರನ್ ಗಳಿಸಿ ಔಟ್ ಆದರು. ನಂತರ ಬಂದ ಶಿವಮ್ ದುಬೆ ಕೂಡ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ರು. ಇತ್ತ ಸಂಜು ತಮ್ಮ ಅಬ್ಬರದ ಆಟವನ್ನು ಮುಂದುವರಿಸಿದ್ರು. ಶಿವಮ್ ದುಬೆ ಮತ್ತು ಸಂಜು ಸ್ಯಾಮ್ಸನ್ 22 ಎಸೆತಗಳಲ್ಲಿ 43 ರನ್ಗಳ ಜೊತೆಯಾಟವಾಡಿದ್ರು. ಸೆಂಚುರಿ ಸನಿಹದಲ್ಲಿದ್ದ ಸಂಜು ಸ್ಯಾಮ್ಸನ್ 89 ರನ್ ಗಳಿಸಿ ವಿಲ್ ಜಾಕ್ ಅವರಿಗೆ ವಿಕೆಟ್ ಒಪ್ಪಿಸಿದ್ರು. ಸಂಜು ನಂತರ ಬಂದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೇವಲ 11 ರನ್ ಗಳಿಸಿ ಔಟ್ ಆದರು. ಇದರ ನಡುವೆ 25 ಎಸೆತಗಳಲ್ಲಿ 1 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳೊಂದಿಗೆ 43 ರನ್ ಗಳಿಸಿದ್ದ ಶಿವಮ್ ದುಬೆ ರನ್ಔಟ್ ಆಗ್ತಾರೆ. ತಿಲಕ್ ವರ್ಮಾ ಕೂಡ ಕೇವಲ 7 ಎಸೆತಗಳಲ್ಲಿ 21 ರನ್ ಗಳಿಸಿ ಔಟ್ ಆದರು. ಕೊನೆಯಲ್ಲಿ ಅಬ್ಬರಿಸಿದ ಹಾರ್ದಿಕ್ ಪಾಂಡ್ಯ 12 ಎಸೆತಗಳಲ್ಲಿ 3 ಬೌಂಡ್ರಿ ಮತ್ತು 2 ಸಿಕ್ಸರ್ ನೆರವಿನೊಂದಿಗೆ 27 ರನ್ ಗಳಿಸಿ ರನ್ಔಟ್ ಆದರೆ ಅಕ್ಸರ್ ಪಟೇಲ್ 2 ರನ್ ಗಳಿಸಿದ್ರು. ಮತ್ತೊಂದೆಡೆ ಭಾರತ ನೀಡಿದ 254 ರನ್ಗಳ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ 7 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿ ಶರಣಾಯಿತು. ಆದರೆ ಇಂಗ್ಲೆಂಡ್ ಚೇಸ್ ಕೂಡ ಅದ್ಭುತವಾಗಿತ್ತು. ಅದರಲ್ಲೂ ಜೇಕಬ್ ಬೆಥೆಲ್ ಅಬ್ಬರದ ಆಟ ಅಮೋಘವಾಗಿತ್ತು. 48 ಎಸೆತಗಳಲ್ಲಿ 105 ರನ್ ಗಳಿಸಿ ಕೊನೆಗೆ ರನ್ಔಟ್ ಆದರು. ಇನ್ನುಳಿದಂತೆ ಬಟ್ಲರ್ 25, ವಿಲ್ ಜಾಕ್ 35 ರನ್, ಆರ್ಚರ್ 19 ರನ್ ಗಳಿಸಿದ್ರೆ ಇನ್ನುಳಿದ ಆಟಗಾರರು ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಲಿಲ್ಲ. ಇದೀಗ ಭಾರತದ ವಿನ್ನಿಂಗ್ ಸೆಲೆಬ್ರೇಷನ್ ಜೋರಾಗಿದ್ದು, ಭಾನುವಾರ ನ್ಯೂಜಿಲೆಂಡ್ ಜೊತೆ ಭಾರತ ಗೆಲ್ಲಲಿ ಅಂತ ಟೀಮ್ ಇಂಡಿಯಾ ಅಭಿಮಾನಿಗಳ ಬಳಗ ಶುಭ ಹಾರೈಸುತ್ತಿದೆ.